ಎಲ್ಲರಿಗೂ ತಾಯಿಸ್ ಕಿಚನ್ലേക്ക് ಸ್ವಾಗತ. ಇವತ್ತು ನಾನು ಮಾಡುತ್ತಿರೋದು ಟೊಮ್ಯಾಟೊ ಚಟ್ನಿ. ಒಂದು ವೆರೈಟಿ ಟೈಪ್ಲಿ ಒಂದು ಟೊಮ್ಯಾಟೊ ಚಟ್ನಿ ಮಾಡೋಣ ವಿಧಾನ ತೋರಿಸಿಕೊಡ್ತೀನಿ. ಇಡ್ಲಿ ದೋಸೆ ಎಲ್ಲ ಸೂಟಾಗೋಣ ಒಂದು ಟೊಮ್ಯಾಟೊ ಚಟ್ನಿ ಮಾಡೋದ ವಿಧಾನ ತೋರಿಸಿಕೊಡ್ತೀನಿ. ಅದಕ್ಕೆ ಕಟ್ ಮಾಡಿ ನಾನೊಂದು 4 ಟೊಮ್ಯಾಟೊ ಹಾಕಿಟ್ಟಿದ್ದೀವಿ. ಕಟ್ ಮಾಡಿ ಟೊಮ್ಯಾಟೊ ಎಲ್ಲ ಮಿಕ್ಸಿ ಜಾರ್ലേക്ക് ಹಾಕೋಣ. ಸ್ವಲ್ಪ ಜೀರಿಗೆ ಹಾಕೋಣ. ಒಂದೇ ಈರುಳ್ಳಿ ಕಟ್ ಮಾಡಿದ, 4 ಪೀಸ್ ಬೆಳ್ಳುಳ್ಳಿ ಹಾಕೋಣ. ಒಂದು ಚಿಕ್ಕದ ಪೀಸು ಶುಂಠಿ, ಒಂದು 4 ಪೀಸ್ ಒಣಮೆಣಸಿನ್ಕಾಯಿ. ಇದೆಲ್ಲ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ನೀರು ಹಾಕೋಕ್ಕೆ ಅವಶ್ಯಕಿಲ್ಲ. ಈಗ ಚಟ್ನಿ ಎಲ್ಲ ಚೆನ್ನಾಗಿ ಗ್ರೈಂಡ್ ಹಾಕಿಟ್ಟಿದ್ದೀವಿ. ಒಗ್ಗರಣೆಗೆ ಸಾಸಿವೆ ಹಾಕೋಣ. ಬಿಸಿ ಆಯೋಗೆಲ್ಲು ಇದು 1.5 ಟೀ ಸ್ಪೂನು ಕಡಲೆ ಹಿಟ್ಟು ಇದು ಹಾಕೋಣ. ಕಡಲೆ ಹಿಟ್ಟು ಹಾಕಿ ಚೆನ್ನಾಗಿ ಫ್ರೈ ಹಾಕಬೇಕು. ಈ ಕಡಲೆ ಹಿಟ್ಟೊಂದೊಂದು ಹಸಿ ವಾಸನೆ ಇದೆಯಲ್ಲ, ಅದೆಲ್ಲ ಹೋಗಿ ಒಂದು ಕಡಲೆ ಹಿಟ್ಟು ಚೆನ್ನಾಗಿ ಒಂದು ಫ್ರೈ ಆಗಿ ಒಂದು ಬ್ರೌನ್ ಕಲರ್ ಹಾಕಬೇಕು. ಈ ಕಡಲೆ ಹಿಟ್ಟು ಒಂದು ಫ್ರೈ ಆಗೋಣ. ಕಲರೆಲ್ಲ ಒಂದು ಚೇಂಜ್ ಆಗಬೇಕು. ಈಗ ಕಡಲೆ ಹಿಟ್ಟು ಎಲ್ಲ ಕಲರೆಲ್ಲ ಚೇಂಜ್ ಆಗಿ ಈ ಟೈಮಲ್ಲಿ ನಮ್ಮದು ಗ್ರೈಂಡ್ ಹಾಕಿ ಟೊಮಾಟೊ ಎಲ್ಲ ಇದೆಯಲ್ಲ ಅದು ಹಾಕಿ ಎಲ್ಲ ಹಾಕಿ ಟೊಮಾಟೊ ಈರುಳ್ಳಿ ಎಲ್ಲ ಗ್ರೈಂಡ್ ಮಾಡಿದಲ್ಲ ಇದೆಲ್ಲ ಹಾಕಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಏನಂದ್ರೆ ಹಸಿ ಅಲ್ವಾ ಹಾಕಿದ್ದು, ಈರುಳ್ಳಿ ಹಸಿ, ಬೆಳ್ಳುಳ್ಳಿ, ಶುಂಠಿ, ಟೊಮಾಟೊ ಎಲ್ಲ ಹಸಿಯಾಗಿಲ್ವ ಗ್ರೈಂಡ್ ಮಾಡಿದ್ದು. ಅದಕ್ಕೆ ಇದೆಲ್ಲ ಚೆನ್ನಾಗಿ ಒಂದು ಹಸಿ ವಾಸನೆ ಹೋಗೋವರೆಗೂ ಈ ರೀತಿಯಲ್ಲಿ ಒಂದು ಫ್ರೈ ಹಾಕಬೇಕು. ಅದಕ್ಕೆ ನಾನು ಒಗ್ಗರಣೆಗೆ 2 ಟೀ ಸ್ಪೂನ್ ಆಯಿಲ್ ಹಾಕಿದ್ದು. ಈ ಟೊಮಾಟೊ ಚಟ್ನಿಗೆ ಒಂದು ವೆರೈಟಿ ಟೇಸ್ಟ್ಗೆ ನಾನು ಕಡಲೆ ಹಿಟ್ಟು ಹಾಕಿದ್ದು. ಒಂದು ವೆರೈಟಿ ಟೇಸ್ಟ್ ಆಗಿರುತ್ತೆ. ಉಪ್ಪು ಹಾಕಬೇಕು. ಉಪ್ಪು ಹಾಕಿಲ್ಲ ಅಂದಿಲ್ಲ, ಅದಕ್ಕೆ ಉಪ್ಪು ಕರೆಕ್ಟಾಗಿ ನೋಡಿ ಹಾಕಬೇಕು. ಈ ಟೈಮಲ್ಲಿ ಕರಿಬೇವಿನ ಸೊಪ್ಪು ಹಾಕಿ. ನಿಮಗೆ ಖಾರ ಜಾಸ್ತಿ ಇಷ್ಟ ಅಂದ್ರೆ ಗುಂಡೂರು ಮೆಣಸಿನ್ಕಾಯಿ ಹಾಕಬೇಕು. ನಮ್ಮ ಮಕ್ಕಳಿಗೂ ಜಾಸ್ತಿ ಕಡಿಮೆ ಖಾರ ಬೇಕು, ಅದಕ್ಕೆ ನಾನು ಬಾಡಿಗೆ ಮೆಣಸಿನ್ಕಾಯಿ ಹಾಕಿದ್ದು, ಕಾಶ್ಮೀರಿ ಚಿಲ್ಲಿ ಹಾಕಿದ್ದು. ಚೆನ್ನಾಗಿ ಒಂದು ಡ್ರೈ ಆಗಬೇಕು. ಆ ಟೈಮಲ್ಲೂ ಟೊಮಾಟೊ ಎಲ್ಲ ಚೆನ್ನಾಗಿ ಕೊತ್ತಬೇಕು. ಕೊತ್ತಂಬರಿ ಸೊಪ್ಪು ಈ ಟೈಮಲ್ಲಿ ಹಾಕಬೇಕು. ಕೊತ್ತಂಬರಿ ಸೊಪ್ಪು ಇಲ್ವಾ, ಅದರಿಂದ ಫ್ಲೇವರ್ ಎಲ್ಲ ಚಟ್ನಿಲಾಗುತ್ತೆ. ಈಗ ನಮ್ಮದು ಟೊಮಾಟೊ ಈರುಳ್ಳಿ ಎಲ್ಲ ಒಂದು ಫ್ರೈ ಆಗಿದ್ದು ಒಳ್ಳೆ ವಾಸನೆ ಇರುತ್ತೆ. ಕಡಲೆ ಹಿಟ್ಟು ಎಲ್ಲ ಹಾಕಿಲ್ವ, ಅದಕ್ಕೆ ಈ ಟೈಮಲ್ಲಿ ನೀರು ಹಾಕಬೇಕು. ನಾನು ಮಿಕ್ಸಿ ಜಾರಲ್ಲಿ 1 ಕಪ್ ನೀರು ಹಾಕಿ, ನಾನಿದು ಟೋಟಲಿ 2 ಕಪ್ ನೀರು ಹಾಕಿದ್ದು. ಒಂದು ನೀರು ಚಟ್ನಿ ಥರನೇ ಇರಬೇಕು ಇದು. ಏನಂದರೆ ತಣ್ಣಕ್ಕಾಗೋ ಟೈಮಲ್ಲಿ ಅದು ಗಟ್ಟಿ ಆಗುತ್ತೆ. ನಮ್ಮದು ಕಡಲೆ ಹಿಟ್ಟು ಎಲ್ಲ ಹಾಕಿಲ್ಲ, ಅದಕ್ಕೆ ಒಂದು ವೆರೈಟಿ ಟೇಸ್ಟು ಆಗಿರುತ್ತೆ. ಈ ರೀತಿಲೂ ಚೆನ್ನಾಗಿ ಕುದಿಸಬೇಕು. ಉಪ್ಪು ನೋಡಬೇಕು ಕರೆಕ್ಟು. ಈಗ ಚಟ್ನಿ ಎಲ್ಲ ಚೆನ್ನಾಗಿ ಕುದೀತು. ಈ ಟೈಮಲ್ಲೂ ಒಂದು 1/4 ಟೀ ಸ್ಪೂನ್ ಕಡಿಮೆ ಸ್ವಲ್ಪ ಬೆಲ್ಲ ಪುಡಿ ಹಾಕಬೇಕು. ಬೆಲ್ಲ ಪುಡಿ ಇಲ್ಲ ಅಂದರೆ ಸ್ವಲ್ಪ ಸಕ್ಕರೆ ಹಾಕಬೇಕು. ಅದಂದ್ರೆ ಟೊಮಾಟೊದ ಹುಳಿ ಎಲ್ಲ ಇರುತ್ತಲ್ಲ, ಉಪ್ಪು ಹುಳಿ ಇದೆಲ್ಲ ಬ್ಯಾಲೆನ್ಸ್ ಹಾಕಬೇಕಲ್ಲ, ಅದಕ್ಕೆ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್. ಈಗ ನಮ್ಮದು ಟೊಮಾಟೊ ಒಂದು ವೆರೈಟಿ ಟೊಮಾಟೊ ಚಟ್ನಿ ರೆಡಿಯಾಗಿದ್ದು. ಇಡ್ಲಿ, ದೋಸೆ, ರೈಸು ಎಲ್ಲ ತಿಂದು ಸೂಟ್ ಆಗುತ್ತೆ. ಒಳ್ಳೆ ಟೇಸ್ಟಿ ಆಗಿರುತ್ತೆ. ನೀವೆಲ್ಲ ಒಂದು ಟ್ರೈ ಮಾಡಬೇಕು. ಈಗ ನಮ್ಮದು ಟೊಮಾಟೊ ಚಟ್ನಿ ರೆಡಿಯಾಗಿದ್ದು. ಒಳ್ಳೆ ಟೇಸ್ಟ್ ಆಗಿರುತ್ತೆ. ಈ ರೀತಿಲಿ ಇಡ್ಲಿ, ದೋಸೆ, ರೈಸ್ನೆಲ್ಲ ಇದು ಒಳ್ಳೆ ಸೂಟ್ ಆಗುತ್ತೆ. ಏನಂದರೆ ನಮ್ಮದು ಕಡಲೆ ಹಿಟ್ಟು ಹಾಕಿಲ್ವಾ, ಅದಕ್ಕೆ ವೆರೈಟಿ ಟೇಸ್ಟ್ ಆಗಿರುತ್ತೆ. ಎಲ್ಲರೂ ಒಂದು ಟ್ರೈ ಮಾಡಬೇಕು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿ ಎಲ್ಲರೂ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿರಿ. ಫ್ಯಾಮಿಲಿ ಫ್ರೆಂಡ್ಸಿನೂ ಒಂದು ಶೇರ್ ಮಾಡಬೇಕು. ದೋಸೆ, ಇಡ್ಲಿಲೆಲ್ಲ ಈ ರೀತಿಲಿ ಒಂದು ಹಾಕಿ ತಿನ್ನಬೇಕು. ಒಳ್ಳೆ ಟೇಸ್ಟಾಗಿರುತ್ತೆ. ದೋಸೆಲೆಲ್ಲ ಹಾಕಿ ತಿನ್ನಬೇಕು. ಒಳ್ಳೆ ಟೇಸ್ಟಾಗಿರುತ್ತೆ, ಸಾಫ್ಟಾಗಿರುತ್ತೆ. ಕಡಲೆ ಹಿಟ್ಟು ಎಲ್ಲ ಹಾಕ್ಯಾರನ್ನ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ನಿಮ್ಗೆ ಈ ವಿಡಿಯೋ ರೆಸಿಪಿ ಇಷ್ಟ ಹಂಗೆ ಎಲ್ಲರೂ ಟ್ರೈ ಮಾಡಬೇಕು. ನಿಮ್ಗೆ ಇಷ್ಟ ಹಂಗೆ ಒಂದು ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿರಿ. ಫ್ಯಾಮಿಲಿಗೆ ಫ್ರೆಂಡ್ಸಿನೂ ಶೇರ್ ಮಾಡಿ. ಎಲ್ಲರೂ ಇಡ್ಲಿ, ದೋಸೆ ಎಲ್ಲ ಮಾಡೋ ಟೈಮಲ್ಲಿ ಈ ರೀತಿಲಿ ಒಂದು ಟೊಮಾಟೊ ಚಟ್ನಿ ರೆಡಿ ಆಗಬೇಕು. ಓಕೆ, ಬಾಯ್. ಇದು ಜಾಸ್ತಿ ಕಲರ್ ಏನಂದ್ರೆ ನಾನು ಬಾಡಿಗೆ ಮೆಣಸಿನ್ಕಾಯಿ ಅಲ್ವಾ, ಕಾಶ್ಮೀರಿ ಚಿಲ್ಲಿ ಅದೇ ಹಾಕಿದ್ದು, ಅದಕ್ಕೆ ಜಾಸ್ತಿ ರೆಡ್ ಕಲರ್ ಆಗಿರುತ್ತೆ. ಒಂದು ಟೊಮಾಟೊ ಚಟ್ನಿ ಹಾಕೋ ಟೈಮಲ್ಲಿ ಒಳ್ಳೆ ಹಣ್ಣು ಒಂದು ಒಳ್ಳೆ ಕಲರಾಗಿ ಹಣ್ಣು ಹಾಕಿ ಟೊಮಾಟೊ ಹಾಕಬೇಕು. ಅದಕ್ಕೆ ತಿನ್ನೋಕ್ಕೆ ಅದು ಟೇಸ್ಟ್ ಆಗಿರುತ್ತೆ, ನೋಡೋಕ್ಕೆ ಅದು ಒಳ್ಳೆ ಚೆನ್ನಾಗಿರುತ್ತೆ. ಓಕೆ, ಬಾಯ್.